ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೋಲ್ಫುಲ್ ಟ್ಯಾರೋ 377. ಇವತ್ತಿನ ಟಾಪಿಕ್ ಬಂದು ನಿಮ್ಮ ವ್ಯಕ್ತಿಯ ತಡರಾತ್ರಿಯ ಆಲೋಚನೆಗಳೇನು, ಲೇಟ್ ನೈಟ್ ಥಾಟ್ಸ್ ಏನಿದೆ, ಏನ್ ಆಕ್ಷನ್ಸ್ ತಗೊಳ್ಬಹುದು ಅನ್ನೋದನ್ನ ಚೆಕ್ ಮಾಡೋಣ. ವಿಡಿಯೋ ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಕನ್ಫ್ಯೂಷನ್ಸ್ ಇದೆ, ಕ್ಲಾರಿಟಿ ಬೇಕು, ಪರ್ಸನಲ್ ರೀಡಿಂಗ್ಸ್ ಬೇಕು ಅಂತಂದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಗೂ ವಿಡಿಯೋ ಟೈಟಲ್ ಅಲ್ಲಿ ನಂಬರ್ನ ಮೆನ್ಷನ್ ಮಾಡಿರ್ತೀನಿ. ಆ ನಂಬರ್ಗೆ ನೀವು ವಾಟ್ಸ್ಆಪ್ ಅಥವಾ ಕಾಲ್ ಮಾಡಿ ರೀಡಿಂಗ್ಸ್ ನ ಬುಕ್ ಮಾಡ್ಕೊಳ್ಬಹುದು. ಅಲ್ಲಿ ನೀವು ಕ್ಲಾರಿಟಿನ ಪಡ್ಕೊಳ್ಬಹುದು. ಓಕೆನಾ? ಅಂಡ್ ಇದು ಜನರಲ್ ರೀಡಿಂಗ್ ಆಗಿರುತ್ತೆ. ರೆಸೊನೇಟ್ ಆದ್ರೆ ಮಾತ್ರ ತಗೊಳ್ಳಿ, ಇಲ್ಲಾಂದ್ರೆ ಬಿಟ್ಬಿಡಿ. ಫೋರ್ಸ್ಫುಲಿ ನಿಮ್ಮನ್ನ ನೀವು ಈ ರೀಡಿಂಗ್ ಗೆ ಫಿಟ್ ಮಾಡ್ಕೊಂಡು ನೋಡ್ಬಿಡಿ. ಓಕೆನಾ? ಸ್ಟಾರ್ಟ್ ಮಾಡೋಣ. ಯೂನಿವರ್ಸ್ ನನ್ಗೆ ಇಲ್ಲಿ ಕ್ಲಾರಿಟಿ ಕೊಡಿ. ನನ್ನ ವ್ಯೂವರ್ಸ್ ಅವರ ವ್ಯಕ್ತಿಯ ಲೇಟ್ ನೈಟ್ ಥಾಟ್ಸ್ ಏನು, ತಡರಾತ್ರಿಯ ಆಲೋಚನೆ ಏನಿದೆ ಅಂತ ತಿಳಿಸ್ಕೊಡಿ. ಓಕೆ, ನಿಮ್ಮ ವ್ಯಕ್ತಿಯ ತಡರಾತ್ರಿಯ ಆಲೋಚನೆ ನೋಡೋದಾದ್ರೆ, ಆಲ್ಮೋಸ್ಟ್ ಈ ವ್ಯಕ್ತಿ ನಿಮಗೆ ಗೊತ್ತಿರೋ ರೀತಿಲಿ ಒಂದು 3 ಮಂತ್ಸ್ ಇಂದ ಏನೋ ಒಂದು ವಿಚಾರವಾಗಿ ವೆಯ್ಟ್ ಮಾಡ್ತಾ ಇದ್ದಾರೆ. ಅದು ನ್ಯೂ ಬಿಗಿನಿಂಗ್ ಮಾಡೋದಕ್ಕೆ. ಒಂದು ಅವ್ರ ಕೆರಿಯರ್ ವಿಚಾರ ಇರ್ಬೋದು, ಅಥವಾ ನಿಮ್ಮ ವ್ಯಕ್ತಿ ಯಾವ ವಿಚಾರದಲ್ಲಿ ಹೆಲ್ಪ್ಲೆಸ್ ಫೀಲ್ ಮಾಡ್ಕೊಂಡು ಸ್ಟಕ್ ಆಗ್ತಾ ಇದಾರಲ್ವಾ, ಆ ವಿಚಾರವಾಗೂ ಸಹ ನ್ಯೂ ಬಿಗಿನಿಂಗ್ ಅನ್ನೋದನ್ನ ಸ್ಟಾರ್ಟ್ ಮಾಡೋದಕ್ಕೆ ವೆಯ್ಟ್ ಮಾಡ್ತಿರ್ಬೋದು. ಅಥವಾ ನಿಮ್ಮನ್ನ ಸಹ ಇಲ್ಲಿ ವೆಯ್ಟ್ ಮಾಡಿಸ್ತಿರ್ಬೋದು. ಆ ವ್ಯಕ್ತಿ ಒಂದು 3 ಮಂತ್ಸ್ ವೆಯ್ಟ್ ಮಾಡಿ ಅಂತ ನಿಮ್ಗೆ ಹೇಳಿರ್ಬೋದು. ಒಂದು ಕಮಿಟ್ಮೆಂಟ್ ಕೊಡೋ ವಿಚಾರವಾಗಿರ್ಬೋದು, ಅಥವಾ ಮ್ಯಾರೇಜ್ ಎಂಗೇಜ್ಮೆಂಟ್ ಆಗಿರ್ಬೋದು, ಅಥವಾ ನೆಕ್ಸ್ಟ್ ಆಕ್ಷನ್ ಏನಾದ್ರು ತಗೊಳ್ಳೋದಕ್ಕೆ ನೀವ್ ಏನಾದ್ರು ಕೇಳಿದ್ರೆ ಆ ವಿಚಾರವಾಗಿ 3 ಮಂತ್ಸ್ ವೆಯ್ಟ್ ಮಾಡಕ್ ಹೇಳಿದ್ದಾರೆ ಅನ್ನೋದು ಇಲ್ಲಿ ಕಾಣ್ತಾ ಇದೆ ಕ್ಲಿಯರ್ ಆಗಿ. ಒಂದು ಜಸ್ಟಿಸ್ ನ ಕೊಡೋದಿಕ್ಕೆ. ಓಕೆನಾ? ಅಂಡ್ ಇಲ್ಲಿ ಆ ವ್ಯಕ್ತಿ ಡಿಫೈನ್ಡ್ ಎನರ್ಜಿ ಅನ್ನೋದು ಸ್ವಲ್ಪ ಕಾಣ್ತಾ ಇದೆ ಇಲ್ಲಿ. ಅವ್ರ ಮೇಲೆ ಅವ್ರು ತಪ್ಪು ಮಾಡ್ಕೊಳ್ಳೋದಲ್ಲ, ಸಾರಿ, ತಪ್ಪು ಹಾಕೊಳ್ಳೋದು, ಅವ್ರಿಗವ್ರು ತಪ್ಪು ಹಾಕೊಳ್ಳೋದು. ಏನೂ ಮಾಡಿಲ್ಲ ಅಂತಂದ್ರು ಅವ್ರನ್ನ ಅವರೇ ಬ್ಲೇಮ್ ಮಾಡ್ಕೊಳ್ತಿದ್ದಾರೆ. ಅಂಡ್ ಕೆಲವು ವಿಚಾರಗಳನ್ನ ಓಪನ್ ಅಪ್ ಆಗಿ ನಿಮ್ ಹತ್ರ ಶೇರ್ ಮಾಡ್ಕೊಳ್ತಿಲ್ಲ. ಸೊ ಆ ವಿಚಾರವಾಗಿ ತುಂಬಾನೇ ಥಿಂಕ್ ಮಾಡ್ತಿದ್ದಾರೆ. ಅಂಡ್ ನಿಮ್ ವಿಚಾರವಾಗೂ ಅಷ್ಟೇ ಸ್ವಲ್ಪ ಪ್ರೇಯರ್ಸ್ ಆಗಿರ್ಬೋದು, ಮ್ಯಾನಿಫೆಸ್ಟ್ ಆಗಿರ್ಬೋದು, ಈ ರೀತಿ ಮಾಡ್ತಿದ್ದಾರೆ ಈ ವ್ಯಕ್ತಿ. ಓಕೆನಾ? ಅಂಡ್ ಏನೋ ಒಂದು ವಿಚಾರನ ಸ್ಟಾಪ್ ಮಾಡ್ಬೇಕು. ಐ ಥಿಂಕ್ ಈ ಆಬ್ಸ್ಟಿಕಲ್ಸ್ ನಿಮ್ಮ ಇಬ್ರ ಮಧ್ಯದಲ್ಲಿ ಏನ್ ನಡೀತಿದೆಯಲ್ಲ, ಆಬ್ಸ್ಟಿಕಲ್ಸ್ ಅನ್ನೋದು, ಈ ವಿಚಾರವಾಗಿ ಇದನ್ನ ಎಂಡ್ ಮಾಡಿ ನ್ಯೂ ಬಿಗಿನಿಂಗ್ ಅನ್ನೋದನ್ನ ಸ್ಟಾರ್ಟ್ ಮಾಡ್ಬೇಕು ಅಂತ ಸಹ ಇಲ್ಲಿ ನಿಮ್ ವ್ಯಕ್ತಿ ಥಿಂಕ್ ಮಾಡ್ತಾ ಇದ್ದಾರೆ. ಅಂಡ್ ಟೋಟಲಿ ಡಿಸ್ಟರ್ಬ್ ಆಗಿದ್ದಾರೆ. ಅವ್ರೇನ್ ನೈಟ್ ಹೊತ್ತು ಆರಾಮಾಗಿ ನಿದ್ದೆ ಅಂತೂ ಮಾಡ್ತಿಲ್ಲ ನಿಮ್ಮ ವ್ಯಕ್ತಿ. ಕ್ಲಿಯರ್ ಆಗಿ ಕಾಣ್ತಾ ಇದೆ. ಸೊ ಈ ಆಬ್ಸ್ಟಿಕಲ್ಸ್ ನ ಎಂಡ್ ಮಾಡೋದಿಕ್ಕೆ ನಿಮ್ಮ ವ್ಯಕ್ತಿ ಇಲ್ಲಿ 3 ಮಂತ್ಸ್ ಟೈಮ್ ತಗೊಂಡಿರ್ಬೋದು, ಅಥವಾ ಹೆಲ್ಪ್ಲೆಸ್ ಫೀಲ್ ಮಾಡ್ಕೊಳ್ತಿರ್ಬೋದು. ಒಂದು ನಿಮ್ಮ ವ್ಯಕ್ತಿ ಕಡೆಯಿಂದಾನೇ ಏನೋ ಒಂದು ಸಿಚುವೇಶನ್, ಈ ಆಬ್ಸ್ಟಿಕಲ್ಸ್ ಸಿಚುವೇಶನ್ ಸ್ಟಾರ್ಟ್ ಆಗಿರ್ಬೋದು. ಒಂದು ಕಮ್ಮಿ ಟೈಮ್ ಕೊಡೋದಾಗ್ಲಿ, ಏನು ಕ್ಲಾರಿಟಿ ಕೊಡದಿಲ್ದಿರ ಇರೋದಾಗ್ಲಿ, ಅಥವಾ ನಿಮ್ಮನ್ನ ಇಗ್ನೋರ್ ಮಾಡೋದಾಗ್ಲಿ, ಅಥವಾ ಕೆಲವು ಟೈಮ್ ನಲ್ಲಿ ನಿಮ್ಮ ಹತ್ರ ಸ್ವಲ್ಪ ರೂಡ್ ಆಗಿ ಬಿಹೇವ್ ಮಾಡಿರೋದಾಗ್ಲಿ, ಬ್ಲೇಮ್ ಮಾಡೋದಾಗ್ಲಿ, ಈಗೋ ತೋರ್ಸೋದು, ಈ ತರ ಎಲ್ಲ ಸ್ವಲ್ಪ ಟಾಕ್ಸಿಕ್ ಎನರ್ಜಿ ತೋರಿಸ್ತಾ ಇದ್ದಾರೆ. ಸೊ ಹಾಗಾಗಿ ಇದನ್ನ ಎಂಡ್ ಮಾಡೋದಿಕ್ಕೆ ಆ ವ್ಯಕ್ತಿಗೆ ಇಷ್ಟು ಟೈಮ್ ಬೇಕು ಅಂತಾನು ಕೇಳಿರ್ಬೋದು, ಒಂದು ಕಮಿಟ್ಮೆಂಟ್ ಕೊಡೋದಕ್ಕೆ ಟೈಮ್ ಕೇಳಿರ್ಬೋದು. ಈ ವಿಚಾರವಾಗಿ ಯೋಚನೆ ಮಾಡ್ತಿದ್ದಾರೆ, ನಾನು ಯಾವ ಸ್ಟೆಪ್ ತಗೊಂಡ್ಲಿ, ಏನ್ ಆಕ್ಷನ್ ತಗೊಂಡ್ಲಿ,
ಏನ್ ಮಾಡ್ಬೋದು, ಇದನ್ನ ಹೇಗೆ ಎಂಡ್ ಮಾಡಿ ನಾನು ನ್ಯೂ ಬಿಗಿನಿಂಗ್ ಅನ್ನೋದನ್ನ ಸ್ಟಾರ್ಟ್ ಮಾಡ್ಲಿ. ಖಂಡಿತ ಆ ವ್ಯಕ್ತಿ ಮೈಂಡ್ ಅಲ್ಲಿ ಇದೆ, ನ್ಯೂ ಬಿಗಿನಿಂಗ್ ನ ಸ್ಟಾರ್ಟ್ ಮಾಡ್ಲೇಬೇಕು. ಒಂದು ಮನಿ ವೈಸ್ ಅಲ್ಲಿ ಕಾಣ್ತಾ ಇದೆ ಇಲ್ಲಿ. ಓಕೆನಾ, ಮನಿ ವೈಸ್ ಅಲ್ಲಿ ಕಂಪ್ಲೀಟ್ ಆಗಿ ಕಾಣ್ತಾ ಇದೆ ಇಲ್ಲಿ. ಬಟ್ ನೀವು ಜೆನ್ಯೂನ್ ಪರ್ಸನ್ ಅನ್ನೋದು ಆ ವ್ಯಕ್ತಿಗೆ ಗೊತ್ತಿದೆ. ಅಥವಾ ಇಲ್ಲಿ ಈ ನಡುವೆ ನೀವು ನಿಮ್ ಪಾರ್ಟ್ನರ್ ಆಗಿರ್ಬೋದು, ಸ್ವಲ್ಪ ದುಡ್ಡಿನ ವಿಚಾರವಾಗಿ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಅನ್ನೋದು ಬಂದಿರ್ಬೋದು ನಿಮ್ಗಾಗ್ಲಿ ಅವ್ರಿಗಾಗ್ಲಿ. ಬಿಕಾಸ್ ಒಬ್ರೇ ಇಲ್ಲಿ ಸ್ಪೆಂಡ್ ಮಾಡಿ ಮಾಡಿ ಈಗ ಮ್ಯೂಚುವಲಿ ಯಾರಾದ್ರೂ ಕೇಳಿರ್ಬೋದು, ನೀವಾಗ್ಲಿ ಅಥವಾ ನಿಮ್ಮ ವ್ಯಕ್ತಿನೇ ಆಗ್ಲಿ. ಸೊ ಈ ವಿಚಾರವಾಗೂ ಸ್ವಲ್ಪ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇರ್ಬೋದು. ಸೊ ಅದ್ರ ವಿಚಾರವಾಗಿ ನಿಮ್ಮ ವ್ಯಕ್ತಿನೂ ಆಕ್ಷನ್ಸ್ ತಗೋಬೇಕು. ಓಕೆ ಸಾಕು, ಅಥವಾ ನೀವೇ ಮಾಡಿದ್ರು ಇನ್ಮೇಲೆ ನಾನು ಮಾಡ್ಬೇಕು, ಅಥವಾ ಇಲ್ಲಿವರೆಗೂ ಅವರೇ ಮಾಡ್ಕೊಂಡ್ ಬಂದಿದ್ರು ಇನ್ಮೇಲೆ ನಿಮ್ ಕೈಲಿ ಒಂದ್ ಮ್ಯೂಚುವಲ್ ಆಗಿ ಒಂದ್ ಸ್ವಲ್ಪ ಏನಾದ್ರು ಸ್ಪೆಂಡ್ ಮಾಡಿಸ್ಬೇಕು ಅನ್ನೋದಾಗ್ಲಿ. ಒಂದು ಗಿವಿಂಗ್ ಎನರ್ಜಿ ಜಾಸ್ತಿ ಇದೆ, ಇನ್ನೊಂದು ಟೇಕಿಂಗ್ ಎನರ್ಜಿ ಜಾಸ್ತಿ ಇದೆ. ಕೆಲವರಿಗೆ 50-50 ಇದೆ. ಹಾಗಾಗಿ ಓಕೆನಾ, ಕ್ಲಾರಿಫೈ ಮಾಡೋಣ. ಯೂನಿವರ್ಸ್ ಪ್ಲೀಸ್ ಕ್ಲಾರಿಫೈ ಮಾಡಿ. ಓಕೆ, ಕಂಪ್ಲೀಟ್ ಆಗಿ ಒಂದು ಬ್ಯಾಲೆನ್ಸ್ ಅನ್ನೋದನ್ನ ತಗೊಂಡ್ ಬರ್ಬೇಕು. ಒಂದು ನೋಡೋದಾದ್ರೆ ಆಲ್ಮೋಸ್ಟ್ ಒಂದು 70% ಈ ವ್ಯಕ್ತಿನೇ ನಿಮ್ ಟೈಮ್ ಕೊಡ್ತಿರ್ಲಿಲ್ಲ. ದುಡ್ಡಿನ ವಿಚಾರವಾಗಿ ಆ ವ್ಯಕ್ತಿ ಸ್ಟೇಬಲ್ ಇದ್ರು ನಿಮ್ ಕೈಲೇ ಸ್ಪೆಂಡ್ ಮಾಡಿಸ್ತಿದ್ರು ಅನ್ನೋದು ಕಾಣ್ತಾ ಇದೆ. ಸೊ ಹಾಗಾಗಿ ಈ ವಿಚಾರನೂ ಇರ್ಬೋದು. ಅಥವಾ ನಿಮ್ಮ ವ್ಯಕ್ತಿ ಯಾರಾದ್ರೂ ಕೆಲ್ಸಾನೇ ಮಾಡ್ತಿಲ್ಲ, ಡಿಲೇ ಅನ್ನೋದನ್ನ ತೋರಿಸ್ತಿದ್ರು, ಒಂದ್ ಕೆಲಸ ಮಾಡೋದಕ್ಕೆ ಸೋಂಬೇರ್ತನನ ತೋರಿಸ್ತಿದ್ರು ಅಂದ್ರೆ ಖಂಡಿತ ಇಲ್ಲಿ ಈ ವ್ಯಕ್ತಿ ನೆಕ್ಸ್ಟ್ ಒಂದು ನ್ಯೂ ಬಿಗಿನಿಂಗ್ ಆಗಿ ಜಾಬ್ ಮಾಡೋದಾಗಿರ್ಬೋದು, ನಿಮ್ಮನ್ನ ಟೇಕ್ ಕೇರ್ ಮಾಡೋದಾಗಿರ್ಬೋದು, ಈ ವಿಚಾರವಾಗಿ ನಿಮ್ಮ ವ್ಯಕ್ತಿ ತುಂಬಾನೇ ಥಿಂಕ್ ಮಾಡ್ತಾ ಇದಾರೆ ಇಲ್ಲಿ ಅನ್ನೋದು ಕಾಣ್ತಾ ಇದೆ. ಬಟ್ ಈ ವ್ಯಕ್ತಿ ಸ್ವಲ್ಪ ಇಮ್ಮೆಚೂರ್ ಬಿಹೇವ್ ಮತ್ತೆ ಟಾಕ್ಸಿಕ್, ಮೆಚೂರ್ ಆಗಿ ಬಿಹೇವ್ ಮಾಡಲ್ಲ. ಈಗ ಏನೋ ಒಂದು ಕೆಲವು ಮಾತುಗಳನ್ನ ಅನ್ನೋದು, ಇದರಿಂದ ತಪ್ಪು ಬರುತ್ತೆ ಅಂತ ಅವ್ರು ಯೋಚನೆನೂ ಮಾಡಲ್ಲ. ಹೀಗಾಗಿ ಇದೆಲ್ಲ ಇಮ್ಮೆಚೂರ್ ಆಗಿ ಬಿಹೇವ್ ಮಾಡೋದು. ಓಕೆನಾ, ಸೊ ಈ ತರ ಪಾಸಿಟಿವ್ ವೇನಲ್ಲಿ ಚೇಂಜ್ ಆಗ್ತಿದ್ದಾರೆ ನಿಮ್ ವ್ಯಕ್ತಿ ಅನ್ನೋದು ಕಾಣ್ತಾ ಇದೆ ಇಲ್ಲಿ. ಅಂಡ್ ಈ ವ್ಯಕ್ತಿಗೆ ನೀವು ಕೆಲವರು ಹೇಳಿರ್ಬೋದು ನಿನ್ ಕೈಯಲ್ಲಿ ಏನು ಮಾಡಕ್ ಆಗಲ್ಲ ಅಂತ. ಕೆಲವು ಟೀಕೆಗಳಿಂದ ಈ ವ್ಯಕ್ತಿನೂ ಸ್ವಲ್ಪ ಡಿಸ್ಟರ್ಬ್ ಆಗಿರ್ಬೋದು, ನಿಮ್ಮಿಂದ ಸ್ವಲ್ಪ ಸ್ವಲ್ಪ ದೂರ ಆದಂಗೂ ಇದ್ದಾರೆ, ಇಗ್ನೋರ್ ಮಾಡ್ತಿದ್ದಾರೆ, ಈಗೋ ಅನ್ನೋದನ್ನ ತೋರಿಸ್ತಿದ್ದಾರೆ. ಬಿಕಾಸ್ ನಿಮ್ಮ ವರ್ಡ್ಸ್ ನ ಅವ್ರು ತಗೊಳೋದಕ್ ರೆಡಿ ಇಲ್ಲ. ಈಗ ನೀವು ಒಳ್ಳೆ ತನದಿಂದ ನೀವ್ ಹೇಳಿರ್ತೀರಾ ಹೀಗಲ್ಲ ಹೀಗೆ ಅಂತ, ಬಟ್ ಅದು ಅವರಿಗೆ ಫೀಲ್ ಆಗಿರೋದು ನೀವು ಟೀಕೆ ಮಾಡಿದೀರಾ, ಅವಮಾನ ಮಾಡಿದೀರಾ ಅನ್ನೋದು. ಸೊ ಇಲ್ಲಿ ಆ ವ್ಯಕ್ತಿನೂ ಕಮಿಟ್ಮೆಂಟ್ ಕೊಡ್ಬೇಕು. ಇನ್ನು ಯಾರೆಲ್ಲ ಮ್ಯಾರೇಜ್ ಆಗಿಲ್ಲ ಅಲ್ವಾ, ಮ್ಯಾರೇಜ್ ಆಗೋ ಚಾನ್ಸಸ್ ಸಹ ಇಲ್ಲಿ ಕಾಣ್ತಾ ಇದೆ. ಅದ್ರ ಬಗ್ಗೆನೂ ಯೋಚನೆ ಮಾಡ್ತಾ ಇದಾರೆ ಈ ವ್ಯಕ್ತಿ. ಮದ್ವೆ ಆದ್ಮೇಲೆ ಹೇಗಿರುತ್ತೆ ಲೈಫು, ಇನ್ನು ಏನ್ ಎಫರ್ಟ್ಸ್ ಅನ್ನೋದನ್ನ ಕೊಡ್ಬೇಕು. ಸೊ ಎಲ್ಲದಕ್ಕೂನು ಈ ವ್ಯಕ್ತಿ ವೇಟ್ ಮಾಡ್ಬೇಕು. ಈಗ ನಿಮಗೆ ಹೇಳ್ದಂಗೆ 3 months ವೇಟ್ ಮಾಡ್ಲೇಬೇಕು. ನೀವು ವೇಟ್ ಮಾಡ್ಬೇಕು, ಆ ವ್ಯಕ್ತಿನೂ ವೇಟ್ ಮಾಡ್ಬೇಕು. ಸಿ, ಆಗ ಈ ವ್ಯಕ್ತಿ ನ್ಯೂ ಬಿಗಿನಿಂಗ್ ಮಾಡೋ ಚಾನ್ಸಸ್ ಇದೆ. ವೇಟ್ ಮಾಡಿ, ಖಂಡಿತ ಈ ವ್ಯಕ್ತಿ ಕಡೆಯಿಂದ ಕಮಿಟ್ಮೆಂಟ್ ಅನ್ನೋದು ಸಿಗುತ್ತೆ. ಓಕೆನಾ, ಇನ್ನು ಸ್ವಲ್ಪ ಕ್ಲಾರಿಫೈ ಮಾಡೋಣ. ಯೂನಿವರ್ಸ್ ಪ್ಲೀಸ್ ಕ್ಲಾರಿಫೈ ಮಾಡಿ. ಆಕ್ಷನ್ಸ್ ಏನಾದ್ರು ತಗೊಳ್ತಾರಾ ಅಥವಾ ವೇಟ್ ಮಾಡಿಸ್ತಾರ ಇನ್ನು ತಿಳಿಸಿ. ತುಂಬಾ ಮೈಂಡ್ ಇಂದ ಈ ವ್ಯಕ್ತಿ ಯೋಚನೆ ಮಾಡೋದು, ಹೊಸ ಹೊಸ ವಿಚಾರಗಳ ಬಗ್ಗೆ ಯೋಚನೆ ಮಾಡೋದು, ಇದೆಲ್ಲ ಕಾಣ್ತಾ ಇದೆ. ಸ್ಪೈಯಿಂಗ್ ಮತ್ತೆ ಏನಾದ್ರೂ ಅವ್ರ ತಲೆಗ್ ಬಿತ್ತು ಅದ್ರ ಬಗ್ಗೆ ತಿಳ್ಕೊಳ್ಳೋದಾಗಿರ್ಬೋದು, ಇನ್ನೆಲ್ಲೋ ಹುಡುಕಿ ತಿಳ್ಕೊಳ್ಳೋದು, ಒಂದು ಕೆಲ್ಸಾನೇ ಇರ್ಬೋದು. ಓಕೆನಾ, ಬಟ್ ಈಗ ನಿಮ್ಮಿಬ್ಬರ ಮಧ್ಯದಲ್ಲೂ ಅಷ್ಟೇ
ಪ್ರೀತಿ ಅನ್ನೋದು ತುಂಬಾನೇ ಕಮ್ಮಿ ಇದೆ. ಬಿಕಾಸ್ ಸೆಟಲ್ಡ್ ಆಗ್ಬೇಕಿಲ್ಲಿ. ಇಬ್ರಿಗೂ ಆ ಥಾಟ್ ಅನ್ನೋದಿದೆ. ತುಂಬಾ ಸೀರಿಯಸ್ ಆಗಿ ತಗೊಂಡಿದ್ದಾರೆ. ಈಗ ಮುಂಚೆ ನಿಮ್ ವ್ಯಕ್ತಿ ಟೈಮ್ ಕೊಡ್ತಿದ್ರು, ಜೊತೆನಲ್ಲಿ ಚೆನ್ನಾಗಿದ್ರು, ಎಲ್ಲ ಇದ್ರೂನು ಬಟ್ ಅವರಿಗೆ ಜಾಬ್ ಆಗ್ಲಿ, ಈ ಅರ್ನಿಂಗ್ಸ್ ಆಗ್ಲಿ ಇದೇನು ಇರ್ಲಿಲ್ಲ. ಬಟ್ ಈಗ ಆ ವ್ಯಕ್ತಿಯ ಫೋಕಸ್ ಎಲ್ಲಾನು ಒಂದ್ ಇನ್ಕಮ್ ಸೋರ್ಸ್ ಅನ್ನೋದನ್ನ ತಗೋಬೇಕು ಫಸ್ಟ್, ಅದಾದ್ಮೇಲೆ ಮ್ಯಾರೇಜ್ ಅಂತ ಯೋಚನೆ ಮಾಡ್ತಾ ಇದ್ದಾರೆ. ತುಂಬಾ ಡೀಪ್ ಆಗಿ ಯೋಚನೆ ಮಾಡ್ತಾ ಇದ್ದಾರೆ. ಕೆಲವು ವಿಚಾರಗಳ ಬಗ್ಗೆ ಸ್ಪೈ ಮಾಡಿ ತಿಳ್ಕೊಳ್ಳೋದಾಗಿರ್ಬೋದು, ಇನ್ನೇನ್ ಮಾಡ್ಬೋದು, ಒಂದ್ ಸೀರಿಯಸ್ನೆಸ್ ಅನ್ನೋದು ಬಂದಿದೆ. ಈಗ ಅವರಿಗೆ ಅವ್ರದೇ ಆದಂತ ಸ್ಪೇಸ್ ಅನ್ನೋದನ್ನ ಕೊಟ್ಟಾಗ ಖಂಡಿತ ಆ ವ್ಯಕ್ತಿ ಅನ್ಕೊಂಡಾಗೆ ಏನಾದ್ರೂ ಮಾಡೋ ಚಾನ್ಸಸ್ ತುಂಬಾನೇ ಕಾಣ್ತಿದೆ. ಓಕೆನಾ? ಗೈಡೆನ್ಸ್ ನೋಡೋಣ. ಯೂನಿವರ್ಸ್ ಓವರ್ ಆಲ್ ಈ ರೀಡಿಂಗ್ ಮೇಲೆ ಗೈಡೆನ್ಸ್ ಕೊಡಿ. ಓಕೆ, ಎಫರ್ಟ್ಸ್ ಅನ್ನೋದನ್ನ ಕೊಡ್ತಾರೆ. ಖಂಡಿತ ನೀವು ಆ ವ್ಯಕ್ತಿನ ನೀವು ಸ್ವಲ್ಪ ರೂಡ್ ಆಗಿ ಬಿಹೇವ್ ತೋರಿಸ್ತಾ ಇದ್ದೀರಾ ಆ ವ್ಯಕ್ತಿ ಮೇಲೆ. ಸೊ ಅದನ್ನೊಂದನ್ನ ಸ್ಟಾಪ್ ಮಾಡಿ. ಬಿಕಾಸ್ ಆ ವ್ಯಕ್ತಿಗೆ ಏನ್ ಇಷ್ಟು ದಿನ ಸೋಂಬೇರ್ತನ ಇತ್ತು ಅದನ್ನೆಲ್ಲ ಬಿಟ್ಟು ಆ ವ್ಯಕ್ತಿನೂ ಏನಾದ್ರೂ ಒಂದ್ ಮಾಡ್ಬೇಕು ಅಂತ ಸೀರಿಯಸ್ ಆಗಿ ಥಿಂಕ್ ಮಾಡ್ತಾ ಇದಾರೆ. ಬಿಕಾಸ್ ಒಂದು ಹ್ಯಾಪಿ ಫ್ಯಾಮಿಲಿ ಅನ್ನೋದನ್ನ ಮಾಡ್ಕೋಬೇಕು, ನಿಮ್ಗೂ ಕಮಿಟ್ಮೆಂಟ್ ಕೊಡ್ಬೇಕು, ಮದ್ವೆ ಮಾಡ್ಕೊಳ್ಬೇಕು. ಹೀಗಾಗಿ ಈ ವಿಚಾರವಾಗಿ ಯೋಚನೆ ಮಾಡಿ ಒಂದ್ ವೇಗ್ ಬರ್ತಾ ಇದಾರೆ ಈ ವ್ಯಕ್ತಿ. ಬಟ್ ಈಗ ನಿಮ್ಗೆ ಅನ್ಸ್ಬೋದು ಪ್ರೀತಿ ಕಮ್ಮಿ ಆಯ್ತೇನೋ ಹಂಗೆ ಹಿಂಗೆ ಅಂತ. ಆ ರೀತಿ ಎಲ್ಲ ಏನು ಥಿಂಕ್ ಮಾಡಕ್ ಹೋಗ್ಬೇಡಿ. ಈ ವ್ಯಕ್ತಿ ನಲ್ಲಿ ಚೇಂಜಸ್ ಅನ್ನೋದು ಖಂಡಿತ ಬರ್ತಾ ಇದೆ, ಒಂದು ಪಾಸಿಟಿವ್ ವೇನಲ್ಲಿ. ಓಕೆನಾ? ಓಕೆ ಗೈಸ್, ಇವತ್ತಿನ ರೀಡಿಂಗ್ ಇಷ್ಟೇ. ಇನ್ನು ಯಾರೆಲ್ಲ ನನ್ನ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಕನ್ಫ್ಯೂಷನ್ಸ್ ಇದೆ, ಕ್ಲಾರಿಟಿ ಬೇಕು, ಪರ್ಸನಲ್ ರೀಡಿಂಗ್ಸ್ ಬೇಕು ಅಂತಂದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಗೂ ವಿಡಿಯೋ ಟೈಟಲ್ ಅಲ್ಲಿ ನಂಬರ್ ನ ಮೆನ್ಷನ್ ಮಾಡಿರ್ತೀನಿ. ಆ ನಂಬರ್ಗೆ ನೀವು ವಾಟ್ಸ್ಆಪ್ ಅಥವಾ ಕಾಲ್ ಮಾಡಿ ರೀಡಿಂಗ್ಸ್ ನ ಬುಕ್ ಮಾಡ್ಕೊಳ್ಬಹುದು, ಅಲ್ಲಿ ಕ್ಲಾರಿಟಿನ ಪಡ್ಕೊಳ್ಬಹುದು. ಅಂಡ್ ಇದು ಜನರಲ್ ರೀಡಿಂಗ್ ಆಗಿರುತ್ತೆ. ರೆಸೊನೇಟ್ ಆದ್ರೆ ಮಾತ್ರ ತಗೊಳ್ಳಿ, ಇಲ್ಲ ಅಂದ್ರೆ ಬಿಟ್ಬಿಡಿ. ಫೋರ್ಸ್ಫುಲಿ ನಿಮ್ಮನ್ನ ನೀವು ಈ ರೀಡಿಂಗ್ ಗೆ ಫಿಟ್ ಮಾಡ್ಕೊಂಡು ನೋಡ್ಬಿಡಿ. ಓಕೆನಾ? ಥ್ಯಾಂಕ್ ಯು ಗೈಸ್, ಬಾಯ್.